ನಿಮ್ಮನೇಲೂ ತುಳಸಿ ಗಿಡ ಇದೆ ಅಲ್ಲ? ಹಾಗಿದ್ರೆ ಪ್ರತಿನಿತ್ಯ ತುಳಸಿ ಪೂಜೆ ಹೇಗೆ ಮಾಡಬೇಕು, ಹೇಗೆ ಆಚರಿಸಬೇಕು, ಏನನ್ನ ಪಠಣೆ ಮಾಡಬೇಕು ಮತ್ತು ಏನೆಲ್ಲ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಐ ಆಮ್ ಜ್ಯೋತಿ ಸಚಿನ್ ಫ್ರಮ್ ಧಾತ್ರಿ ಶ್ಲೋಕ ಸೆಂಟರ್. ತುಳಸಿ ಗಿಡದ ಪೂಜೆಯನ್ನ ಬರೀ ತುಳಸಿ ಹಬ್ಬದ ದಿವಸ ಮಾಡೋದಷ್ಟೇ ಅಲ್ಲ, ಪ್ರತಿನಿತ್ಯನೂ ತುಳಸಿ ಪೂಜೆಯನ್ನ ಮಾಡಬೇಕು. ತುಳಸಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಇನ್ನೊಂದು ರೂಪ. ಅಷ್ಟೇ ಅಲ್ಲ, ವಿಷ್ಣುಗೂ ಕೂಡ ತುಂಬ ಪ್ರಿಯವಾದದ್ದು ತುಳಸಿನೇ. ಮನೆಯಲ್ಲಿ ಬೆಳಗ್ಗೆ ಎದ್ದು ಹೊರಗಡೆ ರಂಗೋಲಿ ಹಾಕಿದಾಗ ತುಳಸಿ ಗಿಡದ ಮುಂದೆನೂ ಒಂದು ರಂಗೋಲಿಯನ್ನ ಹಾಕಿ ಪ್ರತಿದಿನ ದೇವರ ಪೂಜೆ ಆದ್ಮೇಲೆ ಹೊಸಲು ಪೂಜೆ ಮಾಡಿ ಅದಾದ್ಮೇಲೆ ತುಳಸಿ ಗಿಡದ ಪೂಜೆಯನ್ನ ಮಾಡ್ತಾ ಬರಬೇಕು. ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ಅರಿಶಿನ ಕುಂಕುಮವನ್ನಿಟ್ಟು ದೀಪವನ್ನ ಹಚ್ಚಿ ಧೂಪ ದೀಪ ಆರಾಧನೆಗಳನ್ನ ತುಳಸಿ ದೇವಿಗೆ ಪ್ರತಿದಿನಾನು ಮಾಡಬೇಕು. ತುಳಸಿ ಮಂತ್ರವನ್ನ ಹೇಳ್ತಾ 3, 5 ಅಥವಾ 7 ಸುತ್ತು ಪ್ರದಕ್ಷಿಣೆಗಳನ್ನ ತುಳಸಿ ಗಿಡಕ್ಕೆ ಹಾಕ್ಬೇಕು. ಒಂದು ತುಳಸಿನ ಯಾವತ್ತೂ ಇಡಬಾರ್ದು. ಜೋಡಿ ತುಳಸಿಯನ್ನ ಇಟ್ಟು ಪೂಜೆ ಮಾಡಿ ಭಾನುವಾರ, ಏಕಾದಶಿ ಮತ್ತು ಸಂಜೆ ನಂತರ ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಎಲೆಯನ್ನ ಕೀಳಬಾರ್ದು. ಅದರಲ್ಲೂ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳು ತುಳಸಿ ಗಿಡದ ಎಲೆಗಳನ್ನ ಕೀಳಬಾರ್ದು. ಕೀಳೋದಿದ್ರೆ ಗಂಡು ಮಕ್ಕಳು ಮಾತ್ರ ತಗೊಂಡು ಅದನ್ನ ಪೂಜೆಗೆ ಉಪಯೋಗಿಸ್ಕೋಬೇಕು. ಯಾವ ಮಂತ್ರವನ್ನ ಪಠಿಸ್ತಾ ಪ್ರದಕ್ಷಿಣೆ ಹಾಕಬೇಕು ಅಂತ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಮಾಹಿತಿಯನ್ನ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಹರಿ ಓಂ.